ಹಾಯ್ ಎವ್ರಿವನ್, ವೆಲ್ಕಮ್ ಟು UP3 ವ್ಲಾಗ್ಸ್. ನಾನು ಉಷಾ. ನಾವು ತುಂಬ ಚೆನ್ನಾಗಿರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ. ಈಗ ನಾವು ಬೆಂಗಳೂರಿಗೆ ಮನೆ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಅರ್ಲಿ ಮಾರ್ನಿಂಗ್ ನಾನು ಮತ್ತು ಹಸ್ಬೆಂಡ್ ಇಬ್ಬರೇ ಹೋಗ್ತಾ ಇರೋದು. ನಾವು ಮನೆ ಆಲ್ರೆಡಿ ಸೆಲೆಕ್ಟ್ ಮಾಡಿ ಆಗಿದೆ. ಮನೆ ಓನರ್ನ ಮೀಟ್ ಮಾಡಿ ಅಗ್ರಿಮೆಂಟ್ ಮಾಡಿಕೊಂಡು ಮನೆ ಕ್ಲೀನ್ ಮಾಡಿಸಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಮನೆ ಹೊಸದೇ, ನಾವೇ ಫಸ್ಟ್ ಹೋಗ್ತಾ ಇರೋದು. ನಾವು ಮಂಗಳೂರಲ್ಲೇ ಇದ್ದು ಬೆಂಗಳೂರಿನ ಬಾಡಿಗೆ ಮನೆ ನೋಡಿದ್ದು ಹೇಗೆ ಅಂತ ಹೇಳ್ತೀನಿ. ಆ್ಯಕ್ಚುಲಿ ನಾವು ಸಹ ಫಿಸಿಕಲಿ ಈಗನೇ ಹೋಗ್ತಾ ಇರೋದು ಮನೆ ನೋಡೋದಕ್ಕೆ, ಅಂದರೆ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾವು. ನಾವು ಮನೆ ನೋಡಿದ್ದು ಆನ್ಲೈನ್ನಲ್ಲಿ ಆ್ಯಪ್ಗಳ ಮುಖಾಂತರ ಟ್ರೈ ಮಾಡ್ತಾ ಇದ್ವಿ. ನಾವೊಂದು 4 ಆ್ಯಪ್ಗಳಲ್ಲಿ ಟ್ರೈ ಮಾಡ್ತಿದ್ವಿ. ಒಂದು ನೋ ಬ್ರೋಕರ್ ಅಂತ, ಮತ್ತು housing.com ಅಂತ, 99 acres, ಮತ್ತು ಇನ್ನೊಂದು ಮ್ಯಾಜಿಕ್ ಬ್ರಿಕ್ಸ್ ಅಂತ. ಇದಿಷ್ಟು ಆ್ಯಪ್ಗಳಲ್ಲಿ ಮನೆ ಸರ್ಚ್ ಮಾಡ್ತಾ ಇದ್ವಿ. ಹೀಗೆ ನೋಡುವಾಗ ನೋ ಬ್ರೋಕರ್ನಲ್ಲಿ ಒಂದು ಇಂಡಿಪೆಂಡೆಂಟ್ ಮನೆ ತುಂಬ ಚೆನ್ನಾಗಿತ್ತು. ತುಂಬ ವೈಬ್ರೆಂಟ್ ಕಲರ್ಸಲ್ಲಿ ತುಂಬ ಚೆನ್ನಾಗಿತ್ತು ರೂಮ್ಸ್ ಎಲ್ಲ. ಮತ್ತು ಅವರೆಲ್ಲ ಫೋಟೋಸ್ ಹಾಕಿದ್ರು. ಇದು ಹಾಲ್ದು, ಕಿಚನ್, ಪೂಜಾ ರೂಮು, ಯುಟಿಲಿಟಿ ಎಲ್ಲ ಪ್ರತಿಯೊಂದನ್ನು ಹಾಕಿದ್ರು. ಅದೆಲ್ಲ ನೋಡುವಾಗಲೇ ತುಂಬ ಇಷ್ಟ ಆಗಿತ್ತು. ಸೊ ಇಷ್ಟ ಆಗಿ ನೋ ಬ್ರೋಕರ್ಗೆ ಒಬ್ಬ ಎಂಪ್ಲಾಯಿಗೆ ಕಾಲ್ ಮಾಡಿ ಹೇಳಿದ್ವಿ, ನಮಗಿದು ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು. ಸೊ ಅವರು ವರ್ಚುವಲಿ ಒಂದು ವಿಡಿಯೋ ನೋಡಿಬಿಡಿ ಅಂತ ಹೇಳಿದರು. ಸೊ ಓಕೆ ಹೇಳಿದ್ವಿ. ಬಟ್ ಅವರೇ ಮತ್ತೆ ಕಾಲ್ ಮಾಡಿ, ನೀವು ವೆಜ್ಜಾ ನಾನ್ ವೆಜ್ಜಾ, ನಾನ್ ವೆಜಿಟೇರಿಯನ್ಗೆ ಮನೆ ಕೊಡೋಲ್ಲ ಅಂತ ಓನರ್ ಹೇಳಿದ್ದಾರೆ ಅಂತ ಹೇಳಿದರು. ಬಟ್ ಏನಂದರೆ ಓನರ್ ಆ ಸೈಟ್ನಲ್ಲಿ ಇದನ್ನು ಮೆನ್ಷನ್ ಮಾಡಿರಲಿಲ್ಲ. ನಮಗೂ ಅದು ಗೊತ್ತಾಗಲಿಲ್ಲ. ಸೊ ಸರಿ ಅಂತ ಮತ್ತೆ ಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಬೆಂಗಳೂರಿನ ಕೆಲವು ಬ್ರೋಕರ್ಗಳಿಗೂ ಹೇಳಿದ್ವಿ. ಮತ್ತು ಅವರು 1 ತಿಂಗಳ ರೆಂಟ್ನ ಬ್ರೋಕರೇಜ್ ಆಗಿ ಕೇಳ್ತಾ ಇದ್ದರು. ನೆಗೋಷಿಯೇಟ್ ಸಹ ಮಾಡಿದ್ವಿ. ಈ ಆ್ಯಪ್ಗಳಲ್ಲಿ ನೀವು ಫ್ರೀಯಾಗೂ ಮನೆಗಳನ್ನ ಸರ್ಚ್ ಮಾಡಬಹುದು. ಆರ್ ಇಂತಿಷ್ಟು ಅಂತ ಪೇ ಮಾಡಿದ್ರೆ ಕೆಲವು ಪ್ಲ್ಯಾನ್ಸ್ ಇರುತ್ತೆ. ಫ್ರೀಯಾಗಿ ಲಿಮಿಟೆಡ್ ಆಪ್ಷನ್ಸ್ ಇರುತ್ತೆ. ಪೇಯ್ಡ್ ಪ್ಲ್ಯಾನ್ ಆದರೆ ಸೋ ಮೆನಿ ಆಪ್ಷನ್ಸ್ ಇರುತ್ತೆ. ಅಂದರೆ ಅಲ್ಲಿ ನಿಮಗೆ ಓನರ್ಗಳ ಕಾಂಟ್ಯಾಕ್ಟ್ ನಂಬರ್ನ ಅವೈಲಬಲ್ ಇರುತ್ತೆ. ಓನರ್ಗಳೇ ಪೋಸ್ಟ್ ಮಾಡಿರೋ ಆ್ಯಡ್ಸ್ಗಳು ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸು ಸಿಗುತ್ತೆ. ನೀವು ಡೈರೆಕ್ಟಾಗಿ ಅವರನ್ನೇ ಕಾಂಟ್ಯಾಕ್ಟ್ ಮಾಡಿ ನೆಗೋಷಿಯೇಟ್ ಮಾಡಬಹುದು. ಒಂದು ಬೇಸಿಕ್ ಪ್ಲ್ಯಾನ್ ತೊಗೊಂಡ್ರೆ ಇದೆಲ್ಲ ಮಾಡಬಹುದು. ಇನ್ನು ಪ್ರೀಮಿಯಂ ಪ್ಲ್ಯಾನ್ ತೊಗೊಂಡ್ರೆ ಈ ನೋ ಬ್ರೋಕರ್ ಆ್ಯಂಡ್ housing.comನಲ್ಲಿ ನಿಮಗೆ ಅವರೇನೆ ನಿಮ್ಮ ರಿಕ್ವೈರ್ಮೆಂಟ್ಸ್ ತೊಗೊಂಡು, ಅದೇ ಸಿಟಿಲಿದ್ದರೆ ಫಿಸಿಕಲಿ ಹೋಮ್ ಟೂರ್ ಮಾಡಿಸ್ತಾರೆ. ಇನ್ ಕೇಸ್ ನೀವು ಔಟ್ ಆಫ್ ಸ್ಟೇಷನ್ ಇದ್ದರೆ ವರ್ಚುವಲ್ ಹೋಮ್ ಟೂರ್ ಮಾಡಿಸ್ತಾರೆ. Ladies and gentlemen, we request you to keep big bags in the overhead bins above your allocated seats and small bags under the seat in front of you. ಈಗ ಫ್ಲೈಟ್ ಹೊರಡ್ತಾ ಇದೆ. ಆಲ್ಮೋಸ್ಟ್ 6:50 ಆಗ್ತಾ ಇದೆ. ಇದೆಲ್ಲ ಆ್ಯಪ್ಗಳಿಂದ ತುಂಬ ಯೂಸ್ ಆಗುತ್ತೆ. ಇದೊಂದು ಒಳ್ಳೆ ಆಪ್ಷನ್. ಹೆವಿ ಬ್ರೋಕರೇಜ್ನ ಸೇವ್ ಮಾಡಬಹುದು. ನೀವು 1-2 ತಿಂಗಳು ಮೊದಲೇ ಪ್ಲ್ಯಾನ್ ಮಾಡಿದ್ರೆ ಟೆನ್ಷನ್ ಇಲ್ಲದೆ ಆರಾಮಾಗಿ ಆನ್ಲೈನ್ನಲ್ಲಿ ಮನೆ ಹುಡುಕಬಹುದು. ಬಟ್ ನಾವು ನೋಡಿದ ಇಷ್ಟು ಆ್ಯಪ್ಗಳಲ್ಲಿ ನೋ ಬ್ರೋಕರ್ ಆ್ಯಂಡ್ housing.com ಆರ್ ದ ಬೆಸ್ಟ್ ಅಂತ ಹೇಳ್ಬೋದು. ಏಕೆಂದರೆ ಮ್ಯಾಜಿಕ್ ಬ್ರಿಕ್ಸ್ ಆ್ಯಂಡ್ 99 acresನಲ್ಲಿ ಸರಿಯಾಗಿ ಅಪ್ಡೇಟ್ ಮಾಡಿರಲ್ಲ. ನಮಗೆ ಯಾವುದೋ ಒಂದು ಮನೆ ಇಷ್ಟ ಆಗಿ ಕಾಲ್ ಆರ್ ಮೆಸೇಜ್ ಮಾಡಿದ್ರೆ ಅದು ರೆಂಟ್ ಆಗಿ 3 ತಿಂಗಳೇ ಆಗಿರುತ್ತೆ. ಅದನ್ನು ಇನ್ನೂ ಸೈಟ್ನಲ್ಲೇ ಇಟ್ಟಿರ್ತಾರೆ, ರಿಮೂವ್ ಮಾಡಿರಲ್ಲ. ನಮಗೂ ಅನ್ನೆಸೆಸರಿ ಟೈಮ್ ವೇಸ್ಟ್ ಆಗುತ್ತೆ. ಸೊ ಯಾರಾದರೂ ರೆಂಟ್ಗೆ ನೀವಿರೋ ಸಿಟಿನಲ್ಲೇ ಆಗಲಿ ಆರ್ ನೀವು ಒಂದು ಸಿಟಿನಲ್ಲಿ ಇದ್ದು ಇನ್ನೊಂದು ಸಿಟಿನಲ್ಲಿ ಬಾಡಿಗೆ ಮನೆ ನೋಡಬೇಕು ಅಂದರೆ ನೀವಿದ್ದಲ್ಲೇ ಈ ಆ್ಯಪ್ಗಳಿಂದ ಒಳ್ಳೆಯ ಮನೆ ನೋಡಿ ಸೆಟಲ್ ಆಗ್ಬೋದು. ನಾವು ಸಹ ಹಾಗೇ ಟ್ರೈ ಮಾಡಿದ್ವಿ, ಆಗಲಿಲ್ಲ. ಒಂದು ಬೇಸಿಕ್ ಪ್ಲ್ಯಾನ್ನ ಪರ್ಚೇಸ್ ಮಾಡಿದ್ವಿ. ಹಾಗೆ ಟ್ರೈ ಮಾಡ್ತಾ ಇದ್ವಿ. ಅಲ್ಲೂ ಕೆಲವೊಂದು ರೆಂಟ್ ಆಗಿ ಬಿಟ್ಟಿರ್ತಿತ್ತು. ನಾವು ಮೇಯ್ನಾಗಿ ತುಮಕೂರು ರೋಡ್ನಲ್ಲೇ ಮನೆ ನೋಡ್ತಾ ಇದ್ವಿ. ಅದಕ್ಕೆ ರೀಸನ್ ಸಹ ಇದೆ, ಮುಂದೆ ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ. ನಾವು ಮೇಯ್ನಾಗಿ ಪ್ರೆಸ್ಟೀಜ್ ಜಿಂದಾಲ್ ಸಿಟಿ, ಸತ್ವ ಓಪಸ್, ಅರವಿಂದ್ ಓಯಾಸಿಸ್ ಮತ್ತು ಶೋಭಾದಲ್ಲಿ ಸರ್ಚ್ ಮಾಡ್ತಾ ಇದ್ವಿ. ಒನ್ ಫೈನ್ ಡೇ
Housing.comನಲ್ಲಿ ಒಂದು ಆ್ಯಡ್ ಬಂತು ಪ್ರೆಸ್ಟೀಜ್ ಜಿಂದಾಲ್ ಸಿಟಿದು. ನಾವು 3 BHK ಮನೆ ನೋಡ್ತಾ ಇದ್ದದ್ದು. ಸೊ ಇದೂನು 3 BHKದೇನೆ ಆ್ಯಡ್ ಬಂತು. ಓನರ್ ಕೆಲವು ಫೋಟೋಸ್ ಹಾಕಿದ್ರು. ಅವು ತುಂಬಾ ಕ್ಲಿಯರ್ ಇರಲಿಲ್ಲ ಆ್ಯಂಡ್ ಪ್ರಾಪರ್ ವೇನಲ್ಲಿ ತೆಗೆದ ಫೋಟೋಸ್ ಆಗಿರಲಿಲ್ಲ. ಏನೋ ಒಂದು ರೀತಿ ತೆಗೆದು ಹಾಕಿದ್ರು. ಬಟ್ ನ್ಯೂ ಹೌಸ್ ಅದು. ಹಸ್ಬೆಂಡ್ ಅವರು ಓನರ್‌ಗೆ ಕಾಂಟ್ಯಾಕ್ಟ್ ಮಾಡಿ ರೆಂಟ್‌ದು ಅಮೌಂಟ್ ಎಷ್ಟು ಎಲ್ಲ ಕೇಳಿಬಿಟ್ಟು ನೆಗೋಷಿಯೇಟ್ ಮಾಡಿ ಟೋಕನ್ ಅಡ್ವಾನ್ಸ್ ಸಹ ಆನ್‌ಲೈನ್ನಲ್ಲೇ ಪೇ ಮಾಡಿ ಆ ದಿನವೇ ಮನೆಯನ್ನ ಫೈನಲೈಸ್ ಮಾಡಿದ್ರು. ಇಷ್ಟು ಬೇಗ ಫೈನಲೈಸ್ ಹೇಗೆ, ಏಕೆ ಆಯ್ತು ಅಂದ್ರೆ, ಅಲ್ಲಿವರೆಗೂ ಎಷ್ಟು ಸರ್ಚ್ ಮಾಡಿದ್ದು ಅಂದ್ರೆ, ಇದು ಆ್ಯಡ್ ಬಂದ ತಕ್ಷಣ ಸೆಲೆಕ್ಟ್ ಆಗೋಷ್ಟು. ನಾವು ಹೋದ್ರೆ ಪ್ರೆಸ್ಟೀಜ್ ಜಿಂದಾಲ್ ಸಿಟಿಗೆ ಹೋಗ್ಬೇಕು ಅಂತ ಅನ್ಕೊಂಡು ಸುಮಾರು ಪಿಜೆಸಿ ಅಂದ್ರೆ ಪ್ರೆಸ್ಟೀಜ್ ಜಿಂದಾಲ್ ಸಿಟಿ ಇದು ವಿಡಿಯೋಸ್‌ಗಳನ್ನ ನೋಡ್ತಿದ್ವಿ. ಬಟ್ ಬೇರೆ ಕಡೆನೂ ತುಂಬಾ ನೋಡಿದ್ವಿ ಆನ್‌ಲೈನ್ನಲ್ಲೇನೆ. ಅವುಗಳು ಹೆಚ್ಚು ಇಷ್ಟ ಆಗಿರ್ಲಿಲ್ಲ. ಹೆಚ್ಚಾಗಿ ಹಸ್ಬೆಂಡೇ ತಲೆ ಕೆಡಿಸ್ಕೊಂಡು ನೋಡಿದ್ದು. ನಾನು ನೋಡ್ತಾ ಇದ್ದೆ. ಬಟ್ ನೋಡ್ತಾ, ನೋಡ್ತಾ ತಲೆ ಕೆಟ್ಟು ಹೋಗಿ ಎಕ್ಸಾಸ್ಟ್ ಆಗ್ತಿದ್ದೆ. ಬಟ್ ಅವರಂತೂ ತುಂಬಾ ತಲೆ ಕೆಡಿಸ್ಕೊಂಡು ನೋಡಿ ಕೊನೆಗೆ ಈ ಮನೆ ಸಿಕ್ಕಿದ್ದು. ಫೋಟೋಸ್ ಕ್ಲಿಯರ್ ಇರದಿದ್ರೂನು ಒಂದು 3 BHK ಹೌಸ್ ಪಿಜೆಸಿನಲ್ಲಿ ಹೇಗಿರುತ್ತೆ ಅಂತ ಯೂಟ್ಯೂಬ್‌ನ ಕೆಲವು ವಿಡಿಯೋಸ್‌ಗಳಲ್ಲಿ ಸರ್ಚ್ ಮಾಡಿ ನಾನು ಡೀಟೇಲ್ ಆಗಿ ನೋಡಿದ್ದೆ. ಕೆಲವ್ರದ್ದು ಹೌಸ್ ವಾರ್ಮಿಂಗ್ ಸೆರೆಮನಿ, ಇನ್ನು ಕೆಲವರು ಔಟ್ ಆಫ್ ಕಂಟ್ರಿಗೆ ಹೋಗೋರು ಅವ್ರ ಮನೆ ಟೂರ್ ಮಾಡಿರೋದು, ಹೀಗೆಲ್ಲ ತುಂಬಾ ಸರ್ಚ್ ಮಾಡಿ ನೋಡಿ ಹೇಗಿರುತ್ತೆ ನಾವು ಹೋಗೋ ಮನೆ ಅಂತ ನನಗೆ ಒಂದು 95% ಅಂದಾಜು ಆಗಿತ್ತು. ಅಲ್ಲಿನ ಅಮೆನಿಟೀಸ್ ಇರ್ಬೋದು, ಸರೌಂಡಿಂಗ್ಸ್ ಇರ್ಬೋದು ಎಲ್ಲ ನೋಡಿದ್ದೆ ವಿಡಿಯೋಗಳಲ್ಲಿ. ಏನಂದ್ರೆ ಈ ಪಿಜೆಸಿನಲ್ಲಿ ಅಂದ್ರೆ ಪ್ರೆಸ್ಟೀಜ್ ಜಿಂದಾಲ್ ಸಿಟಿನಲ್ಲಿ 1 BHK, 2 BHK, 3 BHK, 4 BHK ಇವೆಲ್ಲ ಆಲ್ಮೋಸ್ಟ್ ಸೇಮ್ ಪ್ಯಾಟರ್ನ್ ಅಲ್ಲಿ ಇರುತ್ತೆ. Ladies and gentlemen, announcement from the flight deck once again. We've commenced our descent to our destination presently about 180 kilometers from Bangalore. Weather reported is cloudy skies with temperature of 22 degrees. As of now, we're expecting to touch down in the next 25 minutes, subject to air traffic congestion. In case there's a significant change in our arrival time, 1 to 4 BHK ವರೆಗೂ ಎಲ್ಲ ಸೇಮ್ ಪ್ಯಾಟರ್ನಲ್ಲೇ ಇರುತ್ತೆ ಅಂತ ಹೇಳಿದ್ನಲ್ಲ. ಕೆಲವೊಂದು ಒಂದಷ್ಟು ಸ್ಕ್ವೇರ್ ಫೀಟ್‌ಗಳಲ್ಲಿ ಹೆಚ್ಚು ಕಡಿಮೆ ಇರೋದು ಬಿಟ್ರೆ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಕಿಚನ್ ಅಂತೂ ನಾನು ನೋಡಿರೋ ಪ್ರಕಾರ ಸೇಮ್‌ನೇ ಇರುತ್ತೆ. ಇನ್ನು ಅವರವರ ಇಂಟೀರಿಯರ್ಸ್ ಲುಕ್ ಮೇಲೆ ಡಿಫರೆಂಟ್ ಕಾಣಬಹುದು ಒಳಗಡೆ. ಸೊ ನೀವು ಯಾರಾದರೂ ಹೀಗೆ ರೆಂಟ್‌ಗೆ ಮನೆ ನೋಡ್ತಾ ಇದ್ರೆ, ಎಸ್ಪೆಷಲಿ ಅಪಾರ್ಟ್ಮೆಂಟ್ ಆದ್ರೆ ಈ ರೀತಿ ಫಿಗರ್ ಔಟ್ ಮಾಡೋದು ಈಸಿ ಆಗತ್ತೆ. ಯೂಟ್ಯೂಬ್‌ನಲ್ಲಿ ಬೇಕಾದಷ್ಟು ಹೋಮ್ ಟೂರ್, ಓಪನಿಂಗ್ ಸೆರೆಮನಿ, ಪ್ರಾಪರ್ಟಿ ಸೇಲ್ ಅಥವಾ ಇಂಟೀರಿಯರ್ ಡಿಸೈನಿಂಗ್ ಮಾಡಿರೋ ವಿಡಿಯೋಗಳು ತುಂಬ ಸಿಗುತ್ತೆ. ಪೇಷನ್ಸ್‌ನಿಂದ ಹುಡುಕಿ ಅನಲೈಸ್ ಮಾಡಿದ್ರೆ ಖಂಡಿತ ಆ್ಯಪ್‌ಗಳ ಹೆಲ್ಪ್‌ನಿಂದ ನೀವು ಕೂತಲ್ಲೇ ರೆಂಟ್‌ಗೆ ಮನೆ ನೋಡಿ ಸೆಲೆಕ್ಟ್ ಮಾಡಬಹುದು. ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ನಾನು ಮಂಗಳೂರಿನಿಂದ ಬೆಂಗಳೂರಿಗೆ ಏಕೆ ಶಿಫ್ಟ್ ಮಾಡ್ತಾ ಇದ್ದೇವೆ ಅಂತ ಮುಂದಿನ ವಿಡಿಯೋನಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಅದರ ಕಾರಣ ಈಗ ಹೇಳ್ತೀನಿ. ಅಕ್ಟೋಬರ್ 2022ನಲ್ಲಿ ಹಸ್ಬೆಂಡ್ ಅವರಮ್ಮ ದಾವಣಗೆರೆ ಮನೆಯಲ್ಲಿ ಬಿದ್ದುಬಿಟ್ಟು ಹಿಪ್ ಜಾಯಿಂಟ್ ಫ್ರ್ಯಾಕ್ಚರ್ ಆಗಿಬಿಟ್ಟಿತ್ತು. ಆಗಿದ್ದು ಮಧ್ಯಾಹ್ನ 1:30ಗೆ ಇರಬಹುದು. ನಮಗೆ ಗೊತ್ತಾಗಿದ್ದು ಮಧ್ಯಾಹ್ನ 3:30ಗೆ. ಇವರಕ್ಕ ಮೈಸೂರಿನಿಂದ ಕಾಲ್ ಮಾಡಿ ಹೇಳಿದಾಗಲೇ ನಮಗೆ ಗೊತ್ತಾಗಿದ್ದು. ಇವರು ತುಂಬ ಅಪ್ಸೆಟ್ ಆಗಿಬಿಟ್ರು. ನಾನು ಸಮಾಧಾನ ಮಾಡಿದೆ, ಏನೂ ಆಗೋಲ್ಲ, ಸರಿ ಹೋಗ್ತಾರೆ ಅಂತ. ಮೈಸೂರಿನಿಂದ ಮಂಜಕ್ಕ ಕಾಲ್ ಮಾಡಿದಾಗ ಒಳ್ಳೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಕಣ್ರು ಅಂತ ಹೇಳಿದ್ರು. ಇವರು ಇಮಿಡಿಯೇಟ್ ಇವರ ತಮ್ಮನಿಗೆ ಕಾಲ್ ಮಾಡಿದ್ರು. ಅವರು ಹೇಳಿದ್ರು, ಬ್ಯಾಂಗ್ಳೂರ್ ಮಣಿಪಾಲ್‌ನಲ್ಲೇ ತೋರಿಸ್ಬಿಡೋಣ ಅಂತ, ಇಲ್ಲೇ ಬರಲಿಕ್ಕೆ ಹೇಳಿದ್ದೀನಿ ಅಂತ. ಬಿಕಾಸ್ ಇವರ ತಮ್ಮ ಬ್ಯಾಂಗ್ಳೂರ್‌ನಲ್ಲೇ ಇರೋದು. ಸೊ ಇವರು ಇಮಿಡಿಯೇಟ್ ಆಗಿ 8:30 ಫ್ಲೈಟ್‌ಗೆ ಬುಕ್ ಮಾಡಿ ಬೆಂಗಳೂರಿಗೆ ಹೊರಟರು. ಫ್ಲೈಟ್ ಇದ್ದಿದ್ದೇ ಆ ಟೈಮ್‌ನಲ್ಲಿ. ಅಲ್ಲಿ ಮತ್ತೂ ಲೇಟಾಗಿ ಅಂದರೆ 2 ಅವರ್ಸ್ ಲೇಟಾಗಿ 10:30ಗೆ ಡಿಪಾರ್ಚರ್ ಆಗಿದೆ. 11:15ಗೆ ಬೆಂಗಳೂರು ರೀಚ್ ಆಗಿ ಹಾಸ್ಪಿಟಲ್ ತಲುಪೋ ಅಷ್ಟರಲ್ಲಿ 12:30 ಆಗಿದೆ. ಅಮ್ಮನಿಗೆ 2 ದಿನದಲ್ಲಿ ಸರ್ಜರಿ ಆಗಿ ಹಸ್ಬೆಂಡ್ 8 ದಿನ ಮಣಿಪಾಲ್ ಹಾಸ್ಪಿಟಲ್ ಹತ್ತಿರದಲ್ಲೇ ಲಾಡ್ಜ್‌ನಲ್ಲಿ ರೂಮ್ ಮಾಡಿಕೊಂಡು ಇದ್ದು ವಾಪಸ್ ಮಂಗಳೂರಿಗೆ ಬಂದರು. ಇನ್‌ಫ್ಯಾಕ್ಟ್ ಇವರು ಬ್ಯಾಂಗ್ಳೂರ್‌ನಲ್ಲಿ ನಮ್ಮ ರಿಲೇಟಿವ್ಸ್ ಮನೆಗೆ ಹೋಗಬಹುದಿತ್ತು. ಆದರೆ ಯಾರಿಗೂ ತೊಂದರೆ ಕೊಡೋದು ಬೇಡ ಅಂತ ಹೋಗಲಿಲ್ಲ. ಆ್ಯಕ್ಚುಲಿ ಹಸ್ಬೆಂಡ್ ಅಮ್ಮನಿಗೆ ಹೇಳಿದ್ರು, ಬಾ ಮಂಗಳೂರಿಗೆ, ಅಲ್ಲಿ ಲಿಫ್ಟ್ ಇದೆ, ನಿನಗೆ ಏನೂ ತೊಂದರೆ ಆಗೋಲ್ಲ, ಆರಾಮಾಗಿರಬಹುದು ಅಂತ. ಬಟ್ ಅಮ್ಮ ಇಲ್ಲ, ನಿಮಗ್ಯಾಕೆ ತೊಂದರೆ, ನಾವು ದಾವಣಗೆರೆಗೆ ಹೋಗ್ತೀವಿ ಅಂತ ಹೇಳಿದರು. ದೇವರ ದಯೆಯಿಂದ ಅಮ್ಮ ಈಗ ಹುಷಾರಾಗಿ ನಡೆದಾಡ್ಕೊಂಡಿದ್ದಾರೆ. ಈಗ
ಮಂಗಳೂರಿನಿಂದ ನಾವೇನಾದರೂ ದಾವಣಗೆರೆಗೆ ಶಿಫ್ಟ್ ಆದರೆ ಇನ್ ಫ್ಯೂಚರ್ ದೇವರ ದಯೆಯಿಂದ ಆಗೋದು ಬೇಡ, ಏನಾದರೂ ಹೆಲ್ತ್ ಇಶ್ಯೂಸ್ ಆದರೆ, ಒಳ್ಳೆ ಟ್ರೀಟ್ಮೆಂಟ್ ಬೇಕು ಅಂದರೆ ಮತ್ತೆ ಬೆಂಗಳೂರಿಗೇ ಹೋಗಬೇಕಾಗತ್ತೆ. ಅದರ ಬದಲು ನಾವು ಬೆಂಗಳೂರಿಗೇ ಶಿಫ್ಟ್ ಆದರೆ ಇಂತಹ ಇನ್ಸಿಡೆಂಟ್ಸ್ ಎಲ್ಲ ಆದಾಗ ಮತ್ತು ಮಕ್ಕಳ ಫ್ಯೂಚರ್ ದೃಷ್ಟಿಯಿಂದ ಅನುಕೂಲ ಆಗುತ್ತೆ ಅಂತ ಬೆಂಗಳೂರಿಗೆ ಹೋಗೋದು ಅಂತ ಡಿಸೈಡ್ ಆಯಿತು. ಇದೇ ನಾವು ಬೆಂಗಳೂರಿಗೆ ಶಿಫ್ಟ್ ಮಾಡಲಿಕ್ಕೆ ಮುಖ್ಯ ಕಾರಣ. ಬೆಂಗಳೂರಿನಿಂದ ಬಂದ ನಂತರ ನೆಕ್ಸ್ಟ್ ಡೇನಿಂದನೇ ಬೆಂಗಳೂರಿನಲ್ಲಿ ಸೈಟ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದರು ಹಸ್ಬೆಂಡ್. ಆನ್ಲೈನ್ನಲ್ಲಿ, ಯೂಟ್ಯೂಬ್ನಲ್ಲಿ ಮತ್ತು ನ್ಯೂಸ್ ಪೇಪರ್ನಲ್ಲೆಲ್ಲ ಹುಡುಕಾಡೋದಕ್ಕೆ ಶುರು ಮಾಡಿದರು. ಸೈಟ್ ಹುಡ್ಕೋ ಪ್ರಾಸೆಸ್ ಸಹ ತುಂಬ ಬೇಗ ಆ್ಯಂಡ್ ಸ್ವಲ್ಪ ಈಸಿಯಾಗಿಯೇ ಆಯಿತು ಅಂತ ಹೇಳಬಹುದು. ಏಕೆಂದರೆ ನಮಗೆ ಬೇಕಾದಂತಹ ಸೈಟ್ ಹುಡುಕುವುದು ಸ್ವಲ್ಪ ಕಷ್ಟದ ಕೆಲಸವೇ ಅಲ್ವಾ. ಸೈಟ್ ಹೇಗೆ ಸರ್ಚ್ ಮಾಡಿದ್ವಿ ಅನ್ನೋದನ್ನು ಸಹ ನಾನು ಮತ್ತೆ ಹೇಳ್ತೀನಿ. ಒಂದೆರಡು ಯೂಟ್ಯೂಬ್ ವಿಡಿಯೋಗಳಿಂದ ತಗೊಂಡಂತಹ ಡಿಸಿಷನ್ ಹೇಗೆಲ್ಲ ವರ್ಕ್ ಮಾಡ್ತು ಆ್ಯಂಡ್ ಒಂದು ಪೇಪರ್ ಆ್ಯಡ್ ಹೇಗೆ ಡಿಸಿಷನ್ ಚೇಂಜ್ ಮಾಡ್ತು ಅನ್ನೋದನ್ನು ಹೇಳ್ತೀನಿ. ताकि आपका कोई सामान विमान में रह ना जाए। सीट बेल्ट का संकेत बंद होने तक कृपया आप अपनी कुर्सी की पेटी बांधे रखें। सामान कक्ष सावधानी से खोलें। अपनी यात्रा ಬೆಂಗಳೂರು ರೀಚ್ ಆಗಿದ್ದೀವಿ. You are free to use your mobile phones now. Please check the seat pocket for any personal belongings. Do remain seated until the aircraft comes to a ಈ ವಿಡಿಯೋದಲ್ಲಿ ನಾನು ಹೇಳಿರೋ ರೆಂಟ್ಗೆ ಮನೆ ನೋಡೋದ್ರ ಬಗ್ಗೆ ಆ್ಯಂಡ್ ಆ್ಯಪ್ಸ್ ಬಗ್ಗೆ ಇನ್ಫಾರ್ಮೇಷನ್ಸ್ ಒಂದಷ್ಟು ಯೂಸ್ಫುಲ್ ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ. Passengers to remain seated. Cabin crew disarm all flights, please. Thank you. ಅಲ್ಲ ಟಿಫಿನ್ ಏನಾರು ಬೇಕಾ ನೋಡ್ತೀಯಾ ಬೇಡ ಹಾಂ ಚಲೋ ಒಂದು ನಿಮಿಷ. ಕ್ಯಾಬ್ನಲ್ಲಿ ಮನೆ ಕಡೆ ಹೊರಟ್ವಿ. ನೆಕ್ಸ್ಟ್ ವಿಡಿಯೋನಲ್ಲಿ ಮನೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಟೇಕ್ ಕೇರ್, ಸ್ಟೇ ಹೆಲ್ದಿ, ಬಾಯ್.